ಇನ್ನು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಮಾತಾಡಬೇಕು. ಸತೀಶ್ ಜಾರಕಿಹೊಳಿ ಅವರ ಮನಸ್ಥಿತಿಯ ಬಗ್ಗೆ ನಾನು ಹಿಂದೂ ಕೂಡ ಹೇಳಿದ್ದೀನಿ. ಒಂದಷ್ಟು ಜನ ರಾಜಕಾರಣಿಗಳಿದ್ದಾರೆ, ಅವ್ರ ಬಗ್ಗೆ ನಿಜಕ್ಕೂ ಎಪಿಸೋಡ್ಗಳು ಮಾಡಬೇಕು, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಮಾಡಬೇಕು. ಯಾಕಂದರೆ ನೀವು ಆಕಾಶ ತಲೆ ಮೇಲೆ ಬಿದ್ದವ್ರ ಥರ ನೀವು ಪ್ರಶ್ನೆ ಕೇಳಿ, ಅವ್ರ ನಿರ್ಲಿಪ್ತತೆಯಿಂದಲೇ ಉತ್ತರ ಕೊಡೋದು. ನೀವು ಆಪ್ತತೆಯಿಂದ ನೀವು ಪ್ರಶ್ನೆ ಕೇಳಿ, ನೀವೇನೇ ಆಪ್ತತೆಯಿಂದ ಪ್ರಶ್ನೆ ಕೇಳಿದ್ರು ಕೂಡ ಅವ್ರದ್ದು ನಿರ್ಲಿಪ್ತ ಉತ್ತರವೇ. ನಿನ್ನೆ ತಾನೇ ಸತೀಶ್ ಜಾರಕಿಹೊಳಿ ಒಂದು ಮಾತನ್ನು ಹೇಳಿದರು, ಅಯ್ಯೋ ಏನಾದರೂ ಹೈಕಮಾಂಡ್ ಹೇಳಿದ್ರು ಅಂದರೆ ಗಂಟು ಮುಟ್ಟೆ ಕಟ್ಟಬೇಕಾಗತ್ತೆ ರೀ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಅದನ್ನು ಹೇಳ್ತಾರೆ, CM ಆಗಲಿಕ್ಕೂ ಆಸೆ ಇದೆ, ಅಧ್ಯಕ್ಷ ಆಗಲಿಕ್ಕೂ ಆಸೆ ಇದೆ, ಆದರೆ ಮಾಡೋರು ಯಾರು? ಪಕ್ಷದ ತೀರ್ಮಾನ ಇದೆಯಲ್ಲ, ಆ ಪಕ್ಷದ ತೀರ್ಮಾನವೇ ಅಂತಿಮ. ನಮ್ಮಲ್ಲಿ ಆಸೆಗಳು ನೂರಾರು ಇರ್ಬೋದು, ಪಕ್ಷ ಏನು ತೀರ್ಮಾನ ಮಾಡುತ್ತೋ ಅದೇ ತೀರ್ಮಾನ ಆಗುತ್ತೆ. ಈ ಹಿಂದೆ CM ಆಗ್ತಾರೆ ಅಂತ ನನ್ನ ಹೆಸರು ಭಾಳ ದೊಡ್ಡ ಪ್ರಮಾಣದಲ್ಲಿ ಓಡಾಡ್ತಾ ಇತ್ತು, ಈಗ ಅಧ್ಯಕ್ಷ ಆಗ್ತಾರೆ ಅಂತ ಓಡಾಡ್ತಾ ಇದೆ. ಇದೇನಿದ್ರು ನಮ್ಮ ಉತ್ಸಾಹ ಅಷ್ಟೇ, ಆದರೆ ಅಂತಿಮ ನಿರ್ಧಾರ, ಅಂತಿಮ ತೀರ್ಮಾನ ಇದೆಯಲ್ಲ, ಅದೆಲ್ಲದೂ ಕೂಡ ಹೈಕಮಾಂಡ್. ನಾವೆಲ್ಲ ಕಾದು ನೋಡಬೇಕಷ್ಟೇ ಅಂತ. ಅಂದರೆ ಸೂತ್ರಧಾರರು ಅಲ್ಲಿದ್ದಾರೆ, ನಾವು ಕೇವಲ ಪಾತ್ರಧಾರಿಗಳು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಯಾವ ಒತ್ತಡವನ್ನು ಕೂಡ ಹಾಕಲ್ಲ. ಚುನಾವಣೆಯಲ್ಲಿ ನಾವು ಗೆಲ್ಲಿಸಿದ್ದೀವಿ, ಅದ್ರ ಬಗ್ಗೆ ನಮಗೆ ತೃಪ್ತಿ ಇದೆ. ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ನಮಗೆ ತೃಪ್ತಿ ಇದೆ. ಹೀಗಾಗಿ ನಮ್ಮದು ಯಾವುದೇ ಡಿಮ್ಯಾಂಡ್ ಇಲ್ಲ. ನಾವು CM ಆಗಲಿಕ್ಕೂ ಕೂಡ ಆಸೆ ಇದೆ, ಅಧ್ಯಕ್ಷ ಆಗಲಿಕ್ಕೂ ಕೂಡ ಆಸೆ ಇದೆ, ಆದರೆ ಫೈನಲ್ ತೀರ್ಮಾನ ಹೈಕಮಾಂಡ್ದು ಅಂತಾರೆ ಸತೀಶ್ ಜಾರಕಿಹೊಳಿ. ಅಲ್ಲ, ಇರ್ಬೋದು, ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದೆ, ಅಧ್ಯಕ್ಷ ಆಗಲಿಕ್ಕೆ ಆಸೆ ಇದೆ, ಮಂತ್ರಿ ಆಗಲಿಕ್ಕೆ ಆಸೆ ಇದ್ದೇ ಇದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡಬೇಕು. ಪಕ್ಷ ತೀರ್ಮಾನವೇ ಅಂತಿಮ. ಹಿಂದಕ್ಕೆ CM ಅಂತ ಕೂಡ ಭಾಳಷ್ಟು ಓಡಾಡಿತು, ಈಗ ಅಧ್ಯಕ್ಷ ಅಂತ ಓಡಾಡ್ತಾ ಇದೆ. ಅದು ನಮ್ಮ ಉತ್ಸಾಹ ಅಷ್ಟೇ. ಅದು ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕಾಗುತ್ತೆ, ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬೇಕು. ಸೊ ನಾವೆಲ್ಲ ಕಾದು ನೋಡ್ಬೇಕಷ್ಟೇ. ಸರ್, ನೀವೇನಾದರೂ ಹೈಕಮಾಂಡ್ ಇಲ್ಲ, ನಾವೇನು ಯಾರಿಗೆ ಒತ್ತಡ ಮಾಡ್ತಾ ಇಲ್ಲ, ಅಥವಾ ನಮಗೆ ಆಸೆನೂ ಇಲ್ಲ. ಸೊ ಈಗೆಲ್ಲ ಚುನಾವಣೆ ಗೆಲ್ಲಿಸಿದ್ದೀವಿ, ತೃಪ್ತಿ ಇದೆ. ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀವಿ, ತೃಪ್ತಿ ಇದೆ. ಅಲ್ಲಿಗೆ ನಾವು ಹೆಚ್ಚು ಗಮನ ಹರಿಸ್ತಾ ಇದ್ದೀವಿ. ಅಹಿಂದ ನಾಯಕರಿಗೆ ಕೊಡಬೇಕು ಅನ್ನೋಂಥ ಒತ್ತಾಯ ಇದೇ ಒತ್ತಾಯ, ಅದೇ ಹೇಳಿದಿಲ್ಲ. ಒತ್ತಾಯ ಇದ್ರೂ ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡಬೇಕು, ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು, ಅದರಿಂದ ಆಗುವಂಥ ಲಾಭಗಳೇನು, ಇದೆಲ್ಲ ಚರ್ಚೆ ಮಾಡಿ ಅಂತಿಮವಾಗಿ ನೇಮಕ ಮಾಡ್ತಾರೆ. ಇಲ್ಲ, ಇರ್ಬೋದು, ಮುಖ್ಯಮಂತ್ರಿ ಆಗಲಿಕ್ಕೆ ಆಸೆ ಇದೆ. ಬನ್ನಿ, ನಮ್ಮ ಪ್ರತಿನಿಧಿ ಅಣ್ಣಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಣ್ಣಪ್ಪ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ತಾವು ಕೂಡ ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಈ ಸತೀಶ್ ಜಾರಕಿಹೊಳಿ ಅವರು ಇದ್ದಾರಲ್ಲ, ಒಂದು ಲೆಕ್ಕದಲ್ಲಿ ಏನು ಅಂದರೆ ಬಹಳ ವಿಭಿನ್ನವಾದಂಥ ನಾಯಕ, ಬಹಳ ಪ್ರಬುದ್ಧವಾದಂಥ ನಾಯಕ. ನೀವೇನೇ ಪ್ರಶ್ನೆ ಕೇಳಿ ಅವ್ರು ಕೊಡಬೇಕಾದಂಥ ಉತ್ತರವನ್ನೇ ಕೊಡೋದು. ನೀವೆಷ್ಟು ಉದ್ವೇಗದಿಂದ ಕೇಳಿದ್ರು ಕೂಡ ಅವ್ರದ್ದೊಂದು ಲೆವೆಲ್ ಇದೆ, ಅದ್ರ ಮೇಲೆ ಅವ್ರು ಹೋಗೋದೇ ಇಲ್ಲ. ಈಗ ಕೂಡ ಅವ್ರು ಹೇಳಿರುವಂಥದ್ದು ಅದೇನೇ, ಮನಸ್ಸಲ್ಲಿ ಬೇಕಾದಷ್ಟು ಆಸೆಗಳಿವೆ, ಆದರೆ ಮಾಡುವಂಥವ್ರು ಹೈಕಮಾಂಡ್ನವರು ಅನ್ನುವಂಥದ್ದು. ಹೀಗಾಗಿ ಏನಂದರೆ ಈ ಮುಖಾಂತರ ಒಂದು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂಥದ್ದು ಒಂದು, ಜೊತೆಗೆ ಏನಂದರೆ ನಮಗೂ ಕೂಡ ಆಸೆ ಇದೆ ಅನ್ನುವಂಥ ಪರೋಕ್ಷ ಸಂದೇಶ ರವಾನೆ, ಆ ಎರಡೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಂದ ಆಗಿದೆ. ಏನಂತೀರಿ? ರಂಗನಾಥ್, ಖಂಡಿತವಾಗ್ಲೂ ಏನು ಸತೀಶ್ ಜಾರಕಿಹೊಳಿ ಬೆಳಗಾವಿ ಸಾಹುಕಾರ ಅನ್ನೋ ಏನು ಹೇಳ್ತಾರೆ, ಅವರು ಹೇಳುವಂಥ ಮಾತುಗಳು ಯಾವುದೇ ಮಾರ್ಮಿಕವಾಗಿ ಮಾತಾಡಿದ್ರು ಕೂಡ ನೇರವಾಗಿ ಯಾರಿಗೆ ಹೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳ್ತಾರೆ. ಏನು ಸಿಗ್ಗಾವಿಯ ಉಪಚುನಾವಣೆಯಲ್ಲಿ ಅಹಿಂದ ನಾಯಕರ ಮತಗಳನ್ನು ಕ್ರೋಢೀಕರಿಸಿ ಬಿಜೆಪಿಯ ಭದ್ರಕೋಟೆಯನ್ನು ಛಿದ್ರ ಮಾಡಿ ಸಿಗ್ಗಾವಿಯಲ್ಲಿ ಗೆಲುವಿನ ಕೇಕೆಯನ್ನು ಬೀರಿದಂಥ ಸತೀಶ್ ಜಾರಕಿಹೊಳಿ ಈಗ ನೇರವಾಗಿ KPCCಯ ಗದ್ದಿಗೆ ಮೇಲೆ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಇವತ್ತು ಮಾಧ್ಯಮದವರು ಪ್ರಶ್ನೆ ಕೇಳಿದ್ರು, ನಿಮ್ಮ ಬೆಂಬಲಿಗರು ನಿಮ್ಮ KPCC ಅಧ್ಯಕ್ಷರಾಗಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಕೇಳಿದಾಗ ಅವರು ನೇರವಾಗಿ ಹೇಳಿದ್ದು, ನನಗೆ ಮುಖ್ಯಮಂತ್ರಿ ಆಗಲಿಕ್ಕೂ ಆಸೆ ಇದೆ, ಅಧ್ಯಕ್ಷ ಆಗಲಿಕ್ಕೂ ಆಸೆ ಇದೆ, ಆದರೆ ಅಂತಿಮವಾಗಿ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡಿರುವಂಥದ್ದು. ಈ ಮೂಲಕ ನೇರವಾಗಿ ನಾನು KPCC ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದೇನೆ ಅನ್ನುವಂಥ ಮಾತುಗಳನ್ನು ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಜೊತೆಗೆ ಕಾಂಗ್ರೆಸ್ನಲ್ಲಿ ಬಡದಾಟ ಇದೆ ಅನ್ನುವಂಥ ಬಡದಾಟ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಸ್ಪಷ್ಟವಾಗಿ ಹೇಳಿದರು. ನಾನು 10 ಬಾರಿ ಹೇಳಿದ್ದೇನೆ, ಕಾಂಗ್ರೆಸ್ನಲ್ಲಿ ಬಡದಾಟ ಇದೆ, ಆದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು. ಜೊತೆಗೆ ಹೈಕಮಾಂಡ್ಗೆ ನೀವು ಒತ್ತಡ ಹಾಕ್ತೀರಾ ಅನ್ನುವಂಥ ಮಾತುಗಳನ್ನು ಕೇಳಿದಾಗ ನಾನು ಯಾವುದೇ ರೀತಿಯಾದಂಥ ಒತ್ತಡ ಹಾಕಲ್ಲ, ನನ್ನ ಕೆಲಸವೇ ನನ್ನನ್ನು ಗುರುತಿಸ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿರುವಂಥದ್ದು. ಯಾರಿಗೆ ಅಧ್ಯಕ್ಷ ಗಾದಿಯನ್ನು ಕೊಡಬೇಕು, CM ಪಟ್ಟವನ್ನು ಕೊಡಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಯಾಕೆ ಕೊಡಬೇಕು ಅನ್ನುವುದನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಮೂಲ ಹೇಳುವ ಮುಖಾಂತರ ನಾನು ಯಾವುದೇ ಹುದ್ದೆಯನ್ನು ಕೊಟ್ಟರು ನಿಭಾಯಿಸಲಿಕ್ಕೆ ಶಕ್ತನಿದ್ದೇನೆ ಅನ್ನುವಂಥ ಸಂದೇಶವನ್ನು ಇವತ್ತು ಬೆಳಗಾವಿ ಸಾಹುಕಾರ ಹಾವೇರಿಯಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.